ಆದ್ಮೇಲೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಕೆ ಎ ಕಡೆಯಿಂದ ಏನು 1000 ಗ್ರಾಮ ಆಡಳಿತಾಧಿಕಾರಿ ಪೋಸ್ಟ್ಗಳನ್ನೇನು ಕಾಲ್ಫರ್ ಮಾಡಿದಾನಲ್ಲ, ಅದಕ್ಕೆ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂಥೇಳಿ ಹಿಂದೊಂದು ನಾನು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ ಫೋಟೋ ಮತ್ತು ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂಥೇಳಿ ಇನ್ನೊಂದು ಸೆಕೆಂಡ್ ಸ್ಟೆಪ್ಪನ್ನು ರಿವ್ಯೂ ಮಾಡಿರಲಿಲ್ಲ. ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಕೆ ಎ ವೆಬ್ಸೈಟಿಗೆ ಬರಬೇಕು. ಈ ಥರ ಕೆ ಎ ಆಫೀಸಿಯಲ್ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕು. ಕೆ ಎ ಅಂತ ಟೈಪ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರ್ತೀರಿ. ಇಲ್ಲಿ ನೋಡೋ ನೇಮಕಾತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ 2024 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಫಸ್ಟ್ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಬಿಸಿ ಬರ್ತಾ ಇರುತ್ತೆ, ಬಟ್ ನೀವು ಹಂಗೆ ಟ್ರೈ ಮಾಡ್ತಾ ಇರ್ಬೇಕು. ಕೆಲವು ಸಲ ಓಪನ್ ಆಗುತ್ತೆ. ಸ್ವಲ್ಪ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಫಸ್ಟ್ ಲಿಂಕ್ ಏನು ಅಂತ ಹೇಳಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ಸ್ ಅಂಡರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ. ಫಸ್ಟಾಗಿ ನೀವು ಅಪ್ಲಿಕೇಶನ್ ಹಾಕೋರು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಅಂತ ಹೇಳಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇವೆಲ್ಲ ನೀವು ಫಿಲ್ಲಪ್ ಮಾಡಬೇಕಾಗತ್ತೆ. ಹುದ್ದೆ ಹೆಸರು ಅಂತ ಇದೆಯಲ್ಲ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು. ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಫಾರ್ ಅಪ್ಲೈಯಿಂಗ್ ಫಾರ್ ಅಂತ ಇದೆ. ಅದೇ ಯಾವ ಡಿಸ್ಟಿಕ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರೋ ಆ ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಅಲ್ಲ ಇದು. ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡಬೇಕು ಅಂತೇಳಿ ನೋಡ್ಕೊಂಡಿರ್ಬೇಕು. ಯಾವ ಡಿಸ್ಟಿಕಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ, ಯಾವುದಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ಜಾಬು ಸಿಗುವಂಥ ಸಾಧ್ಯತೆ ಇದೆ, ಎಲ್ಲ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಫುಲ್ ನೇಮನ್ನು ಎಂಟ್ರಿ ಮಾಡಿ. ಈ ಥರ ಎಲ್ಲವನ್ನು ಫಿಲ್ಲಪ್ ಮಾಡಿಬಿಟ್ಟು ಕೆಳಗಡೆ ಪ್ರಿವ್ಯೂ ಅಂತ ಇದೆ. ಈ ಬಾಕ್ಸ್ ಎಲ್ಲಿ ಯಾರೋ ಮಾರ್ಕ್ ಇರುತ್ತೆ, ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ಏನಾಗುತ್ತೆ, ಒಂದ್ಸಲ ಪ್ರಿವ್ಯೂ ತೋರಿಸುತ್ತೆ ನಿಮಗೆ. ಆದಮೇಲೆ ಏನಂತ ಹೇಳಿದ್ರೆ ಸೇವ್ ಚೇಂಜಸ್ ಅಂತ, ಎಡಿಟ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಇದ್ದರೆ ಸೇವ್ ಚೇಂಜಸ್ ಅಂತ ಕೊಟ್ಟರೆ ಏನಾಗುತ್ತೆ, ನಿಮಗೊಂದು ಸಕ್ಸಸ್ಫುಲ್ ಆಗುತ್ತೆ ಅಪ್ಲಿಕೇಶನು. ಮತ್ತು ಒಂದು ಅಪ್ಲಿಕೇಶನ್ ಐ ಡಿ ಏನಾಗುತ್ತೆ ನಿಮಗೆ ಜನ್ರೇಟ್ ಆಗುತ್ತೆ. ಇವೆಲ್ಲ ಯಾವ ಥರ ಫಿಲ್ಲಪ್ ಮಾಡಬೇಕು ಅಂತೇಳಿ ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ನಿಮಗೆ ಮಾಡಿ ರಿವ್ಯೂ ಮಾಡಿ ತೋರಿಸಿದ್ದೀನಿ. ಬೇಕಂದರೆ ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ನೀವು ಆ ವಿಡಿಯೋ ನೋಡಿಕೊಂಡು ಆಮೇಲೆ ಈ ವಿಡಿಯೋನ ಕೂಡ ನೋಡ್ಬೋದು. ಈ ಥರ ಏನು ಅಂತ ಹೇಳಿದ್ರೆ ಎಲ್ಲ ನೀವು ಕರೆಕ್ಟಾಗಿ ಫಿಲ್ಲಪ್ ಮಾಡಿಬಿಟ್ಟು ಪ್ರಿವ್ಯೂ ಕೊಟ್ಟ ತಕ್ಷಣ ಏನಾಗುತ್ತೆ, ಮತ್ತು ಸಬ್ಮಿಟ್ ಸೇವ್ ಕೊಟ್ಟು ಚೇಂಜಸ್ ಕೊಟ್ಟ ಮೇಲೆ ಒಂದು ನಿಮಗೆ ಅಪ್ಲಿಕೇಶನ್ ಐ ಡಿ ಏನಾಗುತ್ತೆ ಜನ್ರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ಐ ಡಿ ಜನ್ರೇಟ್ ಆದಮೇಲೆ ಏನು ಅಂತ ಹೇಳಿದ್ರೆ ನೀವು ವಾಪಸ್ ಬ್ಯಾಕು ಹೋಮ್ಗೆ ಬರಬೇಕು. ಈ ಥರ ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬರ್ತೀರಿ. ಇಲ್ಲಿ ಮತ್ತೆ ಅದೇ ಪೇಜ್ಗೆ ಬರ್ತೀರಿ. ಇಲ್ಲಿ ಸೆಕೆಂಡ್ ಸ್ಟೆಪ್ ಏನಿದೆ ಅಂತ ಹೇಳಿದ್ರೆ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಟರ್ ಐ ಡಿ ಕೇಳುತ್ತಾ, ಅಪ್ಲಿಕೇಶನ್ ಐ ಡಿ. ಆಲ್ರೆಡಿ ನಾನು ಹೇಳಿದ್ಮೇಲೆ ನಿಮಗೆ ಸೇವ್ ಚೇಂಜಸ್ ಕೊಟ್ಟ ಮೇಲೆ ಅಲ್ಲಿ ಅಪ್ಲಿಕೇಶನ್ ಐ ಡಿ ಜನ್ರೇಟ್ ಆಗಿರುತ್ತೆ. ಅದನ್ನು ನೀವು ನೋಟ್ ಮಾಡಿ ಇಟ್ಕೋಬೇಕು. ಆ ಐ ಡಿಯನ್ನು ಇಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಎಂಟರ್ ಮಾಡಬೇಕು. ನಾನು ಎಂಟರ್ ಮಾಡ್ತೀನಿ. ಐ ಡಿ ಎಂಟ್ರಿ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಈ ಥರ ಏನಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಷನ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಜನ್ರೇಟ್ ಆಗುತ್ತೆ, ನಿಮ್ಮ ನೇಮ್ ತೋರಿಸುತ್ತೆ, ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಏನು ಮಾಡಬೇಕು, ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ಲೀಸ್ ಅಪ್ಲೋಡ್ ದಿ ರೀಸೆಂಟ್ ಫೋಟೋಗ್ರಾಫ್ ಅಂತ ಇದೆ. ರೀಸೆಂಟಾಗಿ ತೆಗೆದಿರುವಂಥ ಫೋಟೋನ ಅಪ್ಲೋಡ್ ಮಾಡಿ. ಮತ್ತು ಮ್ಯಾಕ್ಸಿಮಮ್ ಸೈಜ್ ಎಷ್ಟಿರಬೇಕು ಅಂತ ಹೇಳಿದ್ರೆ 100 KB ಒಳಗಡೆ ಇರಬೇಕು. 100 KB ಒಳಗಡೆ ಏನಾಗಿರಬೇಕು, ನೀವು ಫೋಟೋ ಇರಬೇಕಾಗತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಸೆಲೆಕ್ಷನ್ ಮಾಡಿ. ಸೆಲೆಕ್ಷನ್ ಮಾಡಿ ನಿಮ್ಮ ಡೆಸ್ಕ್ಟಾಪಲ್ಲಿರುವಂಥ ಸೇವ್ ಮಾಡಿ ಇಟ್ಕೊಂಡಿರಬೇಕು ಫೋಟೋನ. ಈ ಥರ ಫೋಟೋ ನೋಡಿ, ಇದು 346 KB ಇದೆ, 382 KB ಇದೆ. ಇಲ್ಲಿ ಇದು 47.2 KB ಒಳಗಡೆ ಇದು ನಡೆಯುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು
ಇಲ್ಲಿ ಓಪನ್ ಅಂತ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೆ ಅಪ್ಲೋಡ್ ಫೋಟೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಫೋಟೋ ಮಾಡಿದ್ಮೇಲೆ ಇಲ್ಲಿ ಫೋಟೋ ಏನಾಗುತ್ತೆ ಈ ಥರ ಅಪ್ಲೋಡ್ ಆಗುತ್ತೆ. ಇಲ್ಲಿ ಮತ್ತೆ ಸಿಗ್ನೇಚರ್ ಬೇಕಂದ್ರೆ ಮತ್ತೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಲ್ಲಿ ಸೇವ್ ಮಾಡ್ಕೊಂಡಿದ್ದೀರ ಮೊಬೈಲ್ ಅದಾದರೆ ಮೊಬೈಲಲ್ಲಿ ನೀವು ಈ ಥರ ಓಪನ್ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಗ್ಯಾಲರಿಲಿರುವಂಥ ಫೋಟೋಗಳು ಓಪನ್ ಆಗ್ತವೆ. ಇಲ್ಲಿ ಸೈನ್ ಅಂತ ಇದೆ, ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮಾತನಾಡಿ. ಇದು 41.4 KB ಒಳಗಡೆ ಇದೆ ಸೈನು. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಕೊಟ್ಟು ಮತ್ತು ಇಲ್ಲಿ ಬಂದು ಏನು ಅಂತ ಹೇಳಿದ್ರೆ ಸೈನ್ ಅಪ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಗೆ ಏನಾಗುತ್ತೆ ಸೈನ್ ಅಪ್ಲೋಡ್ ಆಗುತ್ತೆ. ರೀಸೆಂಟ್ ಸೈನ್ ಮತ್ತು ಫೋಟೋ ಈ ಥರ ಸೈನ್ ಓಪನ್ ಆಯ್ತಲ್ಲ, ಈ ಥರ ಓಪನ್ ಆದಮೇಲೆ ನೀವೇನು ಅಂತ ಹೇಳಿದ್ರೆ ಇಲ್ಲಿ ಸೇವ್ ಅಂತ ಕೊಡಿ. ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಇದೆ. ಅಪ್ಲೋಡೆಡ್ ಸಕ್ಸಸ್ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ಅಪ್ಲೋಡ್ ಆಯಿತು. ಇಲ್ಲಿ ಸೇವ್ ಆಪ್ಷನ್ ವರ್ಕ್ ಆಗ್ತಿಲ್ಲ ನೋಡಿ. ಈಗ ಹೋಮ್ ಬೆಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬರ್ತೀರಿ ನೀವು. ಇಲ್ಲಿ ಈಗ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ, ಮತ್ತು ಫೋಟೋ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯಿತು. ಥರ್ಡ್ ಸ್ಟೆಪ್ಪು ಪೇಮೆಂಟ್ ಮಾಡಬೇಕಾಗತ್ತೆ. ಈ ಫೀ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಮಾಡಿ ಮತ್ತೆ ಅದೇ ಅಪ್ಲಿಕೇಶನ್ ಐಡಿನೇ ಹಾಕಬೇಕಾಗತ್ತೆ. ಈ ಥರ ನಿಮ್ಮ ಅಪ್ಲಿಕೇಶನ್ ಐ ಡಿ ಒಂದು ಸಲ ಜನ್ರೇಟ್ ಆದರೆ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಮುಂದೆ ಬೇಕಾಗುತ್ತೆ. ಮತ್ತು ಅದನ್ನು ಎಲ್ಲೂ ಇಟ್ಟು ನೆನಪು ಬರೀದೇ ಇರೋ ಥರ ಇಟ್ಕೊಳ್ಳಿ. ಮತ್ತು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಸೆಲೆಕ್ಷನ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಇಲ್ಲಿ ಅಮೌಂಟ್ ಕೂಡ ತೋರಿಸುತ್ತೆ 750 ಅಂತೇಳಿ. ಭಾಳ ಕಾಸ್ಟ್ಲಿ ಆಗಿದೆ ಸ್ನೇಹಿತರೆ ಇದೊಂದು. ಏನು ಅಂತ ಹೇಳಿದ್ರೆ SC ST 500 750 ಒಂದೊಂದು ಪೋಸ್ಟ್ಗೆ ತೊಗೋತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಈ ಕ್ಯಾಟಗರಿ ಇರೋರಿಗೆ 750 ತೊಗೋತಾ ಇದ್ದಾರೆ. ಇಲ್ಲಿ ನೀವು ಯಾವ ಥರ ಪೇಮೆಂಟ್ ಮಾಡ್ತೀರೋ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಸು, ನೆಟ್ ಬ್ಯಾಂಕಿಂಗು, UPI ಪೇಮೆಂಟ್ ಮಾಡ್ಬೋದು. QR ಕೋಡ್ ಸ್ಕ್ಯಾನ್ ಮಾಡಿ ಕೂಡ ಪೇಮೆಂಟ್ ಮಾಡ್ಬೋದು. ಇದು ಯಾವ ಥರ ಬೇಕಾದ ಪೇಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ QR ಕೋಡ್ ಅಂತ ನಾನು ಕೊಡ್ತೀನಿ. ಭೀಮ್ UPI ಅಂತ ಇದೆ. ಇಲ್ಲಿ ಮೇಕ್ ಪೇಮೆಂಟ್ ಫಾರ್ 750 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಆಪ್ಷನ್ನ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಭೀಮ್ UPI ಮೇಲೆ ಕ್ಲಿಕ್ ಮಾಡಿ ಕೊಡಿ. ಇಲ್ಲಿ QR ಕೋಡ್ ನೋಡಿ, QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮಗೇನಾಗುತ್ತೆ ಪೇಮೆಂಟ್ ಆಗುತ್ತೆ. ನೋಡೋಣ ಒಂದು ನಿಮಿಷ ಟ್ರೈ ಮಾಡ್ತೀನಿ. ಆಗುತ್ತಿಲ್ಲ ನೋಡ್ಕೊಂಡು. ನನಗೆ ಪೇಮೆಂಟ್ ಮಾಡ್ತಾಯಿಲ್ಲ ಸ್ನೇಹಿತರೆ, ಜಸ್ಟ್ ನಿಮಗೆ ನೋಡೋಣ, ಟ್ರಯಲ್ ನೋಡೋಣ ಆಗುತ್ತೆ ಇಲ್ಲ ಅಂತೇಳಿ. ಸ್ವಲ್ಪ ಸರ್ವರಿಂದ ಏನಾದರೂ ಎರರ್ ಬಂದರೂ ಕೂಡ ನೀವು ಬಿಡ್ಲಿಕ್ಕೆ ಹೋಗಬೇಡಿ, ಟ್ರೈ ಮಾಡಿ, ಆಗುತ್ತೆ. ಕೆಲವು ಸಲ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದ್ದರೆ ಫೇಲ್ ಆಗ್ಬೋದು. ಅಪ್ಲಿಕೇಶನ್ ಹಾಕೋದನ್ನು ಬಿಡೋಕ್ಕೆ ಹೋಗಬೇಡಿ, ಅದೇನೋ ಪ್ರಾಬ್ಲಮ್ ಇದೆ ಅಂತೇಳಿ. ನೀವು ಟ್ರೈ ಮಾಡಿ, ಬರುತ್ತೆ. ಸ್ಕ್ಯಾನ್ ಆಗುತ್ತೆ ಅಂತೇಳಿ. KA ಬಿಲ್ ಡೆಸ್ಕ್ ಅಂತ ಇದೆ, ಈ ಥರ ಆಗುತ್ತೆ. ಪ್ರೊಸೀಡ್ ಟು ಪೇ ಕೊಟ್ಟರೆ ಆಗುತ್ತೆ ಪೇಮೆಂಟ್. ಆಗುತ್ತೆ ಪೇಮೆಂಟು. ಆಗುತ್ತೆ, ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಮಾಡ್ಕೊಂಡು ಹಾಕ್ಬೋದು ನೀವು. ಫೋನ್ಪೇ ಇದ್ದರೆ, ಇಲ್ಲ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಇದ್ರೂ ಕೂಡ ನೀವು ಮಾಡ್ಕೋಬೋದು. ಈ ಥರ ಮಾಡಿ ಪೇಮೆಂಟನ್ನು ಮಾಡಿ.
ನಾನು ಬ್ಯಾಕ್ ಬರ್ತೀನಿ. ಪೇಮೆಂಟ್ ಆದ ತಕ್ಷಣ ಮತ್ತೇನು ಅಂತ ಹೇಳಿದ್ರೆ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಪೇಮೆಂಟ್ ಆದಮೇಲೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿಕೊಡಿ. ಎಸ್ ಅಂತ ಆಗಿರುತ್ತೆ, ಚೆಕ್ ಮಾಡಿಕೊಂಡು ಆಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಫೈನಲ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ. ಇಷ್ಟೇ ಅಪ್ಲಿಕೇಶನ್ ಹಾಕೋದು ಸ್ನೇಹಿತರೆ. ಇದೊಂದು ವಿಲೇಜ್ ಅಕೌಂಟೆಂಟ್ಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂಥೇಳಿ ನಿಮಗೆ ತಿಳಿಸ್ಕೊಟ್ಟಂಗಾಯಿತು. ಮತ್ತೇನಾದರೂ ಅಪ್ಡೇಟ್ಸ್ ನಾನು ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.